ಗೈಸ್ ಇನ್ಸ್ಟಾಗ್ರಾಮಲ್ಲೆಲ್ಲ ಡಾಗ್ ಸತೀಶ್ ಇದಾರಲ್ಲ ವಿಡಿಯೋ ಎಲ್ಲ ವೈರಲ್ ಆಗಿತ್ತಲ್ಲ 1 ಕೋಟಿ ಶರ್ಟು 10 ಲಕ್ಷ 1 ಲಕ್ಷ ಅಂತ ಇಲ್ಲಿದೆ ನೋಡಿ ಒಂದು ಇದೇ ತರ ಶರ್ಟ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಗೈಸ್ ಏನಂತಂದ್ರೆ ನಾನು ಯಾವಾಗಲೂ ಒಂದೇ ಥರ ಇಂಟ್ರೋ ಹೇಳಲ್ಲ, ಯಾಕಂದರೆ ಒಂಥರ ಜನ ಸ್ವಲ್ಪ ಚೇಂಜ್ ಕೇಳ್ತಾರಲ್ಲ, ಆ ರೀಸನಿಗೋಸ್ಕರ ಒಂದೇ ಇಂಟ್ರೋ ನಾನು ಯಾವತ್ತೂ ಹೇಳಲ್ಲ ಅನ್ನೋಕ್ಕಿಂತ ಸಡನ್ ತಲೆಗೆ ಏನು ಬರುತ್ತೋ ಅದನ್ನೇ ಹೇಳ್ಬಿಡೋದು. ಒಂದೊಂದ್ಸರಿ ವ್ಲಾಗ್ ಅಂತೀನಿ, ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ ಅಂತೀನಿ, ಇನ್ನೊಂದು ಸರಿ ವೆಲ್ಕಮ್ ಬ್ಯಾಕ್ ಟು ಮೈ ಲೈಫ್ ಅಂತೀನಿ, ಇನ್ನೊಂದು ಸರಿ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ 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 ವಿಡಿಯೋ ಅಂತ ಹೇಳ್ತೀನಿ, ಏನೇನೋ ಕರಿತೀನಿ. ಒಂದೊಂದ್ಸರಿ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಈ ಥರನೂ ಹೇಳ್ತೀನಿ. ಅದೇನಕ್ಕೋ ಗೊತ್ತಿಲ್ಲ, ಒಂದೇ ಥರ ಇಂಟ್ರೋ ಹೇಳ್ಬೇಕು ಅಂತ ನನಗೂ ಅನ್ಸಲ್ಲ. ವಿಚಿತ್ರವಾದದ್ದನ್ನ ಹೇಳ್ಬೇಕಂತ ಅನ್ಸುತ್ತೆ. ಇತ್ತೀಚೆಗೆ ಬಾಯೆಲ್ಲ ತಪ್ಪು ಬಾಯೆಲ್ಲ ತೊದ್ಲುತ್ತಾ ಇದೆ ಇತ್ತೀಚೆಗೆ. ಗಿರಿನ ಒಂದು ಕ್ವಶನ್ ಕೇಳು ಆಗಲ್ಲ. ಇತ್ತೀಚೆಗೆ ಯಾವ ಕ್ವಶನ್ನು? ಇದು ಗಂಡು ಜೋಳನ ಹೆಣ್ಣು ಜೋಳನ? ಜೋಳ ಅಂತ ಗೊತ್ತು, ಜೋಳದಲ್ಲೂ ಗಂಡು ಜೋಳ ಹೆಣ್ಣು ಜೋಳ ಅನ್ನೋದು ನಾನು ಇವತ್ತೇ ಫಸ್ಟ್ ಇರಲ್ಲ ಚಾಲೆಂಜಾ. ಜೋಳದಲ್ಲಿ ಯಾವುದು ನೀನು ಜೋಳದಲ್ಲೂ ಗಂಡು ಹೆಣ್ಣು ಭೇದ ಭಾವ ಮಾಡ್ತಿದ್ಯಾ? ಬರಲ್ಲ. ಜೋಳದ ಇಂಡಸ್ಟ್ರಿಲಿ ಕಡಿಮೆ ಗಂಡು ಜೋಳಗಳು ಕಡಿಮೆ ಸಿಗ್ತವೆ. ಇಲ್ಲಿ ಗಂಡು ಜೋಳ. ಯಾವ ಜೋಳ? ಇದು ಗಂಡು ಜೋಳ, ಇದು ಗಂಡು ಜೋಳ. ಸಡನ್ ತೆಗ್ದಿತ್ತು ಯಾವುದೋ ಅದು ನಗು ಗಜಲ್ ನೋಡಿ ಮುಂಜಿ ಮಾಡ್ಬಿಡೋಣ. ಒಂದ್ರಲ್ಲೇ ಎರಡು ಇರೋದಾ? ಆಯ್ತು ಗ್ಯಾಸ್ ಇಲ್ಲಿ ನೋಡಿ, ಜೋಳ ಬಂದ್ಬಿಟ್ಟಿದೆ. ಜೋಳದು ಟೂ ಇದು ಟೂ ಜೋಳ ಟೂ ಅಲ್ಲ, ಜೋಳದು ಟೂ. ಯಾವ ಎಡಿಟಿಂಗ್ ನನ್ನ ಕೈಲಿದೆ, ನೀನು ಏನೇ ಮಾತಾಡಿದ್ರು ಎಡಿಟಿಂಗ್ ನನ್ನ ಕೈಲಿದೆ. ಗೈಸ್ ನಾವೀಗ ಟೆಕ್ಸ್ ಮಾರ್ಟಿಗೆ ಬಂದಿದ್ದೀವಿ, ಏನೋ ಶಾಪಿಂಗ್ ಮಾಡೋಕ್ಕೆ. ಚೇತುಗೆ ಏನೋ ಜಿಮ್ ವೇರ್ ಬೇಕಂತ, ಅದಕ್ಕೋಸ್ಕರ ಟೆಕ್ಸ್ ಮಾರ್ಟಿಗೆ ಬಂದಿದ್ದೀವಿ. ಗೈಸ್ ಇನ್ಸ್ಟಾಗ್ರಾಮಲ್ಲೆಲ್ಲ ಡಾಗ್ ಸತೀಶ್ ಇದಾರಲ್ಲ ವಿಡಿಯೋ ಎಲ್ಲ ವೈರಲ್ ಆಗಿತ್ತಲ್ಲ, 1 ಕೋಟಿ ಶರ್ಟು 10 ಲಕ್ಷ 1 ಲಕ್ಷ ಅಂತ. ಇಲ್ಲಿದೆ ನೋಡಿ ಒಂದು ಇದೇ ಥರ ಶರ್ಟ್. ಈ ವಿಡಿಯೋ ಇಲ್ಲಿ ನೋಡಿ, ಸೇಮ್ ಈ ಶರ್ಟ್ ಅವನ ಹತ್ರ ನೋಡಿದ್ದೆ ಕಣ. ಇಲ್ಲಿ ಇದು ನೋಡಿ ಚೆಕ್ ಮಾಡಿ, 1 ಲಕ್ಷ ಅಂತ ಹೇಳಿದ್ದ ಡಾಗ್ ಸತೀಶ. 1 ಲಕ್ಷ ಇಲ್ಲಿ ಎಷ್ಟಿದೆ ಗೊತ್ತಾ? 300 ರೂಪಾಯಿ. ಇಲ್ಲಿಂದ ತಂದಿರೋದ. ದೀಪ ಹಾಕ್ತೀನಿ, ತಲೆ ಕಟ್ಸ್ಕೊಬಿಡ ಬೈಯದರ ಬೈ. ಸೇಮ್ ಇದೇ ಥರ ಶರ್ಟ್ ಡಾಗ್ ಸತೀಶ್ ಹತ್ರ ನೋಡಿದ್ದೆ ಈ ವಿಡಿಯೋ. ಬಟ್ಟೆ ಇದು 2 ಲಕ್ಷ, ಅದು 3 ಲಕ್ಷ. ಚೇತುಕ ಅಂತಾರೆ 5 ಲಕ್ಷ. ಡಾಗ್ ಸತೀಶ್ ಹತ್ರ ಇತ್ತು ತಾನೇ ಇದ್ದಿದ್ದೊಂದು ಸೇಮ್ ಪೀಸ್ ಇತ್ತು ನೋಡಿ. ಗಾಯ್ಸ್ ಇವನು ಎಷ್ಟು ಶಾಪ್ ಮಾಡಿ ಕೂತ್ಬಿಟ್ಟಿದ್ದಾನೆ. ನಾನೊಂದು ಶರ್ಟ್ ನೋಡೋಣ ಅಂದ್ಕೊಂಡಿದ್ದೆ. ಚೋಟು ಮುಟ್ಟು ಎಷ್ಟು ಚೆನ್ನಾಗಿದೆ, ಒಂದು ಕ್ಯೂಟ್ ಪಾಪು ಇಳಿಯೋಣ ಅಂತ ಇಲ್ಲಿ ನೋಡೋಣ ಅಂದ್ಕೊಂಡೆ. ಆ್ಯಕ್ಚುಲಿ ಇದೊಂದು ಶರ್ಟ್ ನೋಡಿದೆ ಗೈಸ್, ಇದೊಂದು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಿದೆ ನೋಡೋಕ್ಕೆ. ಇದು ಮಗ ಇದೊಂದು ಗೋಲ್ಡ್ ಬರುತ್ತೆ ನೋಡು, ಗೋಲ್ಡ್. ಗೈಸ್ ನಾವೀಗ ಚಿಕ್ಕಪೇಟೆಗೆ ಬಂದಿದ್ದೀವಿ. ಚಿಕ್ಕಪೇಟೆಗೆ ಬಂದಿಲ್ಲ ಗೈಸ್, ಇದು ಯಾವುದು ಏರಿಯಾ? ಪಾಲಕ್ ಬಿರಿಯಾನಿ, ವೆಜ್ ಬಿರಿಯಾನಿ. ನಾವೀಗ ಗೈಸ್ ಎಲ್ಲಿಗೆ? ನಾಗರಬಾವಿ ಹತ್ರ ಬಂದಿದ್ದೀವಿ ಗೈಸ್. ನಾನು ಆ್ಯಕ್ಚುಲಿ ವೀಡಿಯೋ ಮಾಡಿದ್ವಿ, ಮೈಕ್ ತಂದಿರೋ ದೊಡ್ಡದಾಗಿ ವೀಡಿಯೋ ಮಾಡ್ಬೋದಿತ್ತು, ನೆಕ್ಸ್ಟ್ ಲೆವೆಲಲ್ಲಿ ಮಾಡೋಣ ಮತ್ತೆ. ಸೊ ಹಂಗಾಗಿ ಈಗ ಬಿರಿಯಾನಿ ತಿನ್ನಕ್ಕೆ ಬಂದಿದ್ದೀವಿ. ಇಲ್ಲಿ ವೆರೈಟೀಸ್ ಆಫ್ ಇದೆ ಚಿಕ್ಕಪೇಟೆ ಗೈಸ್. ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಫೇಮಸ್ ಅಂತಲ್ಲ, ಅದಕ್ಕೆ ಟೇಸ್ಟ್ ಮಾಡೋಣ ಅಂತ ಬಂದು ಟೇಸ್ಟ್ ತಿಂದೋಗೋಣ ಅಂತ ಬಂದಿದ್ದೀವಿ. ಸೊ ಚೇತು ಅವ್ರ ತಂಗಿ ಮದುವೆಗೆ ಶಾಪಿಂಗು ಮಾಡ್ದ ಸ್ವಲ್ಪ, ಹಂಗಾಗಿ ಬ್ಯಾಟಿಂಗ್ ಮಾಡಿಬಿಡೋಣ. ಒಂದು ಚಿಕನ್ ಚಾಪ್ಸು, 2 ಬಿರಿಯಾನಿ ರೈಸು, ಆಮೇಲೆ ಒಂದು ಬಿರಿಯಾನಿ ಚಿಕನ್ ಬಿರಿಯಾನಿ. ಒಂದು 1/2 ಲೀಟ್ರ್ ಕೊಡುತ್ತೆ. 1/2 ಲೀಟ್ರ್ ಆಗಲ್ಲ ಕಣ, 1 ಲೀಟ್ರೇ ಕರೆಕ್ಟು. 1/2 ಲೀಟ್ರ್ ಯಾವ ಮೂಲೆಗೆ ಆಗುತ್ತೆ ಅಂತ. ನೀನು ಹೋಟ್ಲಲ್ಲಿ ನೀರು ಕುಡಿಯಕ್ಕೆ ಬಂದಿದ್ದೆ, ಊಟ ಈಗ ಒಂದು ಸಿಚುವೇಶನ್ ನಡೀತಕ್ಕ, ಗಂಟ್ಲಿಗೆ ಇಟ್ಕೊಬಿಡ್ತು ಸಡನ್ನಾಗಿ. ಅವಾಗ ಗೈಸ್ ವಿಡಿಯೋದಲ್ಲಿ ಏನಾರ ಮಾತಾಡ್ತಿರ್ತೀನಿ, ಸಡನ್ನಾಗಿ ಏನು ಮಾತಾಡೋಂಥ ತಲೆಗೆ ರಮ್ ಅಂತ ಓಡಲ್ಲ, ಫುಲ್ಲು ಫ್ರೀಸ್ ಆಗೋಗ್ಬಿಡ್ತೀನಿ. ಗಾಂಜಾ ಹೊಡೆದವ್ರು ಫ್ರೀಸ್ ಆಗ್ತಾರಲ್ಲ ಆ ಥರ ಫ್ರೀಸ್ ಆಗೋಗ್ಬಿಡುತ್ತೆ ಮೈಂಡು. ಹೆಂಗೆ ಕಾಣ್ತದೆ ನೋಡಿ, ಬೆಳ್ಳಕ್ಕೆ ಇಬ್ಬರೇ ಮಾಡಕ್ಕೆ ಡಯಟ್ ಮಾಡಿ ಮುಖ ಎಲ್ಲ ಬೆಳ್ಳಕ್ಕೆ ಮಾಡ್ಕೊಂಬಿಟ್ಟವ್ರು ಇವರೆಲ್ಲ. ಬಾಯಿಗೆ ಬರ್ತವೆ ಗೈಸ್. ಆಂಬಿಯನ್ಸ್ ತೋರಿಸ್ತೀನಿ ನೋಡಿ, ನೋಡಿ ಯಾರು ಪುಟ್ಟಣ್ಣ ಕಣಗಾಲು, ಪೂರ್ಣಚಂದ್ರ ತೇಜಸ್ವಿ ಎಲ್ಲರದ್ದು ಫೋಟೋ ಹಾಕಿದ್ದಾರೆ. ವಜ್ರಮಣಿ ಯಾರು ಇವರು ಎಲ್ಲರದ್ದು ಫೋಟೋ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಸೈಡಲ್ಲೆಲ್ಲ. ಫ್ರೀಡಮ್ ಫೈಟರ್ಸು ಮತ್ತು
ಯಾರು ಇವರು ಆ್ಯಕ್ಟರ್ಸ್ಗಳಿಂದು ಫೇಮಸ್ಸು ಅವ್ರದೆಲ್ಲ ಇದೇನಕ್ಕೆ ಹಾಕಿರೋದು ಅವ್ರದೆಲ್ಲ ಗೈಸ್ ನೋಡಿ ನಮ್ಮ ಬಿರಿಯಾನಿ ಬಂದಿದೆ. ಬಿರಿಯಾನಿ ಟೇಸ್ಟ್ ಮಾಡೋಣ ಬನ್ನಿ. ಹಾಂ ನಾನು ಯಾರೋ ಒಂದು ಯೂಟ್ಯೂಬರ್ ಮಾಡ್ತಾನೆ ಸ್ವಲ್ಪ ಅಂತ. ಓಕೆ ಗೈಸ್ ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಆಲ್ವೇಸ್ ವೆಲ್ಕಮ್ಸ್ ಯು ಅಂತ ಅಂದ್ಬಿಡೋಣ. ಹೆಂಗಿದೆ ಸುಮನ್ ಫಸ್ಟ್ ಟೇಸ್ಟ್ ಮಾಡಿ ಹೇಳ್ತಾನೆ ಹೆಂಗಿದೆ ಅಂತ. ಆಬ್ವಿಯಸ್ಲಿ ಚೆನ್ನಾಗಿತ್ತು. ನಾನು ಮೆನಿ ಟೈಮ್ಸ್ ನೆಕ್ಸ್ಟ್ ಲೆವೆಲ್ ಇದೆಯಾ? ಚೆನ್ನಾಗಿದೆ. ಚಿಕ್ಕಪೇಟೆ ಬಿರಿಯಾನಿ ಅವ್ರಿಗೆ ಚೆನ್ನಾಗಿದೆ. ನಾಟ್ ಓವರ್ ಹೈಪ್ಡು, ಕೊಚ್ಚೆ ಥರ ಜನ ಇರಲ್ಲ, ಶಿಸ್ತಾಗಿ ತಂದು ಮಡಗ್ತಾನೆ, ಯಾರು ವಿಟ್ಟು ಬಿಲ್ಡಪ್ ಕೊಡೋದು, ಚೆನ್ನಾಗಿದೆ. ಸಸ್ತಾ. ಬನ್ನಿ ನಾವು ಟೇಸ್ಟ್ ಮಾಡೋಣ. ಚೇತುಗೂ ಟೇಸ್ಟ್ ಮಾಡೋಕ್ಕೆ ಇದನ್ನು ಟೇಸ್ಟ್ ಮಾಡೇ ಮಾಡ್ತಾನೆ ನಾನು. ಆರ್ಡ್ರ್ ಮಾಡಿದ್ರೆ ಖುಷಿ ಕಣ ನೀನು ಪಡೋದು. ನಿನ್ನ ಖುಷಿಲಿ ನಾವು ಖುಷಿ ಇಟ್ಟಿದ್ದೀವಿ. ಬಟ್ಟೆ ತಗೊಂಡಿದ್ಕಿಂತ ಜಾಸ್ತಿ ಬಿಲ್ ಆಗುತ್ತಲ್ಲ ಅನ್ನೋದೇ ಟೆನ್ಷನ್. ಇಲ್ಲ ಇದೇನು ಇದು ಕುಷ್ಕ ತಂದಿರೋದು. ಹಾಂ ಬಿರಿಯಾನಿ ಗೈಸ್, ಬಿರಿಯಾನಿ ಅಲ್ಲ ಕುಷ್ಕ. ಹೆಂಗಿತ್ತು ಚಿತ್ತು? ನೈಸಾ? ಬಸ್ ಇಲ್ಲರಿ ಅವ್ರ ತಂಗಿ ಮದುವೆಗೆ ಎಷ್ಟು ಕಷ್ಟಪಡ್ತಿದ್ದಾನೆ ಅಂದರೆ ಓಡಾಡಿ ಹೇಳ್ಬೇಕು ಅಣ್ಣ ತಂಗಿ ಮದುವೆಗೆ ನಾನೇನೋ ಕಷ್ಟ ಅಂದರೆ ಐಟಮ್ ಎಲ್ಲ ತರಿಸ್ತಿದ್ಯಾ? ಯಾರ್ದಾರು ಡೈಲಾಗ್ ರೈತ ನೀನು ನಂಗೆ ಝೂಮ್ ಮಾಡಲ್ಲ, ನನಗೆ ಒಂಥರ ಝೂಮ್ ಮಾಡಲ್ಲ. ಗೈಸ್ ಬನ್ನಿ ಇದು ಚಿಕ್ಕಪೇಟೆ ಬಿರಿಯಾನಿ ಟೇಸ್ಟ್ ಮಾಡೋಣ. ಪೀಸ್ ಇದ್ರೊಳಗೆ ಇಟ್ಟಿದ್ದೀವಿ, ಇನ್ನೂ ಹಾಕೊಂಡಿಲ್ಲ. ಚೆನ್ನಾಗಿದೆ ಗುರು. ಸ್ವಲ್ಪ ನಾಟಿ ಬಿರಿಯಾನಿ ಅನಿಸುತ್ತೆ ಮೋಸ್ಟ್. ಎಲ್ಲ ನಾಟಿ ಚೆನ್ನಾಗಿದೆ. ಡಾರ್ಲಿಂಗ್ ಕೃಷ್ಣ ಬರ್ತಾನೆ ಸುಮಾರು ಒಂದು ನಾಟಿ ಓಪನ್ ಅದೇ ಒಂದು ಹೋಟ್ಲ್ ಇದೆಯಲ್ಲ ಅಲ್ಲಿ ಅಂತ ರಾಜಣ್ಣ ಬಿರಿಯಾನಿ ಶೆಡ್ಡಪ್ ಬಂದ್ಬಿಡ್ರಿ. ಅಡುಗೆ ಮಾಡ್ತಾರೆ ಗೊತ್ತಾ? ಸೌದೆ ಜೊತೆಗೆ ಒಂದು ಮೊಟ್ಟೆ ಕೊಟ್ಟಿದ್ದಾರೆ. ನಾವು ಚಿಕನ್ ಇದು ಏನೋ ಚಾಪ್ಸಾ ಚಿಕನ್ ಸಾಂಬಾರು ತರಿಸಿದ್ವಿ. ಚಾಪ್ಸು ಇದು ಕೊಟ್ಟಿದ್ದಾರೆ, ಜೊತೆಗೆ ರೈತ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಈರುಳ್ಳಿ ಪಾರುಳ್ಳಿ ಸೌದೆಕಾಯಿ ಲೆಮನ್ ಕೊಟ್ಟಿದ್ದಾರೆ ಗೈಸ್. ಬನ್ನಿ ಪೀಸ್ ಹಾಕೊಳ್ಳೋಣ ಗೈಸ್. ಚಿಕನ್ನಿಂದು ಚಿಕನ್ನು ಇದನ್ನ ಇದಕ್ಕೂ ಹಾಕೊಳ್ಳೋಣ ಮಸಾಲೆ. ಟೇಸ್ಟ್ ಮಾಡೋಣ ಚಿಕನ್ ಜೊತೆ. ಅದು ಅನ್ನ ಅದ್ರ ಬದಲು ವೈಟ್ ರೈಸೇ ತಗೋಬೋದಿತ್ತಲ್ಲ. ಬಟ್ ಒಂದು ವಾರ ಪೂರ್ತಿ ಇದು ಡೈಲಿ ವ್ಲಾಗ್ಸ್ ಫುಡ್ ಬ್ಲಾಗ್ ಆಗೋಗ್ಬಿಟ್ಟಿದೆ ಇದು. ಅಲ್ಲ ಗೈಸ್, ಡೈಲಿ ವ್ಲಾಗ್ಸಲ್ಲಿ ಫುಡ್ ಬ್ಲಾಗ್ ಬರ್ತಾಯಿದೆ ಒಂದು ವಾರ ಪೂರ್ತಿ. ಅಲ್ಲಿ ನೋಡಿದ್ರೆ ಅಲ್ಲಿ ತಿಂದಿದ್ದು ಇಲ್ಲಿ ತಿಂದಿದ್ದೆಲ್ಲ ಡಯಟ್ ಎಲ್ಲ ಎಗ್ರ್ಕೊಂಡು ಹೋಗ್ತಾಯಿದೆ. ಬಟ್ ಸ್ಟಿಲ್ ಕೋಳಿದು ಟೀ ಇದೆ ಬೇಕಾ? ಹಾಕು ಟೀನ ಬೀನ ಏನೋ ಒಂದು ಹಾಕು ಟೂನ ಎಲ್ಲ ಹಾಕು ತಿನ್ಕೊಂಬಿಡೋಣ. ಗೋಟಿ ಖನಿಜನ ತಿಂತಾರೆ ಅಂದರೆ ಅದು ತಿನ್ನಲ್ವಾ? ಖನಿಜ ಏನ ಖನಿಜ ಅಂದರೆ ಮಿನರಲ್ಸ್. ಗಲೀಜ ಗಲೀಜ ಖನಿಜ ಗಲೀಜ ಅಲ್ಲ ಖನಿಜ. ನಿನ್ನ ವಾಯ್ಸ್ ಕೇಳ್ತಿದ್ಯೋ ಇಲ್ಲ ನನ್ನ ವಾಯ್ಸ್ ಕೇಳ್ತಿದ್ಯೋ? ನಾನು ಮಾತಾಡಿರೋದು ತಪ್ಪು ಮಾತಾಡ್ತೀನಿ ಅಥವಾ ಇವನು ಕೇಳಿಸ್ಕೊಳ್ಳೋದು ತಪ್ಪು ಕೇಳ್ಕೊಂಡ್ರೆ ಗೊತ್ತಿಲ್ಲ. ನೀನು ಗಲೀಜ ಅಂತೆ. ಗಲೀಜನೂ ಅಲ್ಲ, ಗಿರೀಶನೂ ಅಲ್ಲ, ಕಲೇಜ ಅನ್ನೋದ? ನಾನು ಖನಿಜ ಅನ್ನೋ ಥರ ಕೇಳಿ. ಖನಿಜ ಅಂದರೆ ಮಿನರಲ್ಸ್. ಏನೋ ಒಂದು ಖನಿಜನೋ ಕಲೇಜನೋ ಸರೋಜನೋ ಒಟ್ನಾಗ ತಿನ್ಕೊಬಿಡೋಣ ಬನ್ನಿ. ಮಾಡು. ಗಾಯ್ಸ್ ಆ್ಯಕ್ಚುಲಿ ಚಾಪ್ಸಿಗೆ ಬಂದಿರೋ ರಸ ಇದೆಯಲ್ಲ ಸಾಂಬಾರು ಸಕ್ಕದಾಗಿದೆ ಗೈಸ್. ಆ್ಯಕ್ಚುಲಿ ನೆಕ್ಸ್ಟ್ ಲೆವೆಲಲ್ಲಿದೆ. ಈ ಸಾಂಬಾರು ಕೊಟ್ಟಿದ್ದಲ್ಲ ಶೇರ್ವಾ, ಇದು ಅಷ್ಟೇ ಚೆನ್ನಾಗಿದೆ. ಇದ್ರಿಗಿಂತ ಫಾರ್ ಬೆಟರ್ ಗೈಸ್. ಇದು ನೆಕ್ಸ್ಟ್ ಲೆವೆಲಲ್ಲಿದೆ ಟೇಸ್ಟ್. ನೀವು ನೆಕ್ಸ್ಟ್ ಲೆವೆಲ್ ನೋಡಿ ರುಚಿಕರ ಲೆವೆಲ್ ಅನ್ನೋದು ನನಗೆ ಚೆನ್ನಾಗಿ ಅನಿಸ್ತು. ನೆಕ್ಸ್ಟ್ ಲೆವೆಲ್ ಇದು ಅಂತ ನೆಕ್ಸ್ಟ್ ಲೆವೆಲ್ ಅಂತ ನಾನು ಟಿಪಿಕಲ್ ಕೊಂಗ್ರ ಆಡ್ತಾರಲ್ಲ, ಬೇರೆ ಲೆವೆಲ್ ತಲೆಬನ್ನಿ ಅಂತಾರಲ್ಲ, ಹಂಗೆ ಹಾಡೋದಿರೋ ಗೈಸ್. ಹಿಂಗೆ ಮಾತಾಡ್ತಿದ್ರೆ ಫ್ಯೂಚರ್ ಸುಮಂತಿಗೆ ಯಾವ್ದಾರ ಹುಡುಗಿ ಬಿದ್ದೋಗ್ತಾಳೆ. ಕಾಮಿಡಿಯಾಗೆ ಮಾತಾಡ್ತಾನೆ ವೀಡಿಯೋದಲ್ಲೆಲ್ಲ. ಮಾಂಸ ಜೊತೆ ಚಿಕನ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋಣ ಬನ್ನಿ. ಸಖತ್ತಾಗಿದೆ ಗೈಸ್, ಸೂಪರ್ ಕ್ರೇಜಿ ಆಗಿದೆ, ಸಖತ್ತಾಗಿದೆ ಗುರು. ಟೇಸ್ಟು ನೆಕ್ಸ್ಟ್ ಲೆವೆಲ್ ಅನ್ನಿಸ್ತದೆ. ನೆಕ್ಸ್ಟು ಸೂಪರ್ ಮಜಾ ಇದೆ ತಿನ್ನೋಕ್ಕೆ. ಬಟ್ ಏನು ಗೊತ್ತಾ, ಇದಕ್ಕೆ ಕ್ವಾಂಟಿಟಿ ಕಡಿಮೆ ಕೊಟ್ಟಿದ್ದಾರೆ, ರೈಸ್ ಕ್ವಾಂಟಿಟಿ.
ರೈಸ್ ಅಂದರೆ ಪ್ರೈಸ್ ಮೇಲೆ ಪ್ರೈಸ್ ಎಷ್ಟು ಇರುತ್ತೆ ಇದು 200. ಸೇರಕ್ಕಿ ಬಾನ ಉಂಡವೆಲ್ಲ ಬಿರಿಯಾನಿ ತಿನ್ನು ಇದು ಕಡಿಮೆ ಆಯಿತು ಅಂತ ಇಲ್ಲಿ ತಿನ್ನೋಕ್ಕಾಗ್ತಾಯಿಲ್ಲ ಕಡಿಮೆ ಆಯಿತು. ನೀನು ತಿನ್ಬೇಕಿತ್ತು, ನೀನು ಬಲ್ಕಿಂಗ್ ಮಾಡ್ತಿರೋದು. ಬಲ್ಕಿಂಗ್ ಮಾಡ್ಬೇಕಂತ ಹೊಂದಿ ಥರ ತಿನ್ನೋ ಅಬ್ಬಾ ನೀನು ಕಲ್ಲು ತಿಂದು ಕರಗಿಸ್ಬೇಕು ನೀನು ಆ ಥರ ಹೇಳ್ತಾ ಇದ್ದೆ. ಯಾಕೆ ಹೇಳು ಹೇಳ್ಬಿಡು. ಹೇಳಕ್ಕೆ ಬಂದಾಗ ರೆಕಾರ್ಡ್ ಮಾಡಿ ಬ್ಲಾಕ್ ಮೇಲ್ ಮಾಡ್ಬಿಟ್ರೆ ಆಮೇಲೆ ನನಗೆ ರೆಕಾರ್ಡ್ ನೀನು ಯಾರಿಗೆ ನೋಡಿದ್ರು ನನಗೇನು ಬೇಜಾರಿಲ್ಲ, ನಮ್ಮ ಅಮ್ಮ ನೋಡಬಾರ್ದು ಅಂತ ಬೇಡಿದ್ದಾರೆ. ಇಲ್ಲಿ ನೋಡಿ ಚೇತು ತಿಂತಲ್ಲ, ಇಲ್ಲಿ ನನಗೆ ಕೊಡ್ತಿದ್ದಾನೆ. ನಮ್ಮ ಸುಮಂತ್ ಕೊಡ ಒಂದು ಹೊತ್ತು ಸುಮಂತ್ ಕೊಡ ಮಗನೇ ಅಲ್ಲ. ಸುಮಂತ್ ಒಂದು ಹೆವಿ ಅವ್ನು ಬ್ಯಾಟರ್ ಅವ್ನು ಜಾಸ್ತಿ ಒಳ್ಳೆ ಊಟ ಮಾಡ್ತಾನೆ ಸುಮಂತ್. ಬ್ಯಾಟಲ್ಲ, ನಮಗೆ ಏನು ಬೇಕು ಏನು ಕೊಟ್ಟರೆ ನಾವು ತಿಂತೀವಿ. ಇದು ಒಳ್ಳೆ ಇದು ಹೆಂಗೆ ಹೇಳ್ತಾನೆ ನೋಡುತ್ತಿದ್ದ. ಒಳ್ಳೆ ಊಟ ಮಾಡ್ತಾನೆ. ಗಾಯ್ಸ್ ನಾವೀಗ ಊಟ ಎಲ್ಲ ಮಾಡಿ ರೂಮಿಗೆ ವಾಪಸ್ ಹೋಗ್ತಿದ್ದೀವಿ. ಊಟ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಚಿಕನ್ ಚಾಪ್ಸ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು ಗೈಸ್. ಈಗ ಏನಂದ್ರೆ ಸುಮಂತ್ ರವಿ ಬಸೂರ್ ಮನೆ ತೋರಿಸ್ತಾನಂತೆ ಇಲ್ಲಿ ಹೋಗೋ ರೋಡಲ್ಲಿ. ಹಂಗಾಗಿ ಈ ಜಾಗದಲ್ಲಿ ಇದೆಯಂತೆ, ಹಂಗಾಗಿ ತೋರ್ಸೋಣ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅಲ್ಲ ನಾನು ಆಂದಾಗ ಇದೇ ನೋಡ್ ಮಗ ರವಿ ಬಸ್ರೂರ್ ಮನೆ ಅಂತಿದ್ದೆ. ಹೌದಾ ಇದು ಅಂತ ಎಕ್ಸೈಟ್ ಕೊಡ್ತೀಯ. ಇದೇ ರವಿ ಬಸ್ರೂರ್ ಮನೆ ನೋಡ್ಕೊಳ್ಳೋ. ಇದೇನು ಇಷ್ಟೊಂದಿದೆ ಗೈಸ್. ಅಲ್ಲಿ ಅದೇ ರವಿ ಬಸೂರ್ ಮನೆ ಬೇಕಂದ್ರೆ ಕೇಳೋ. ಅಲ್ಲ ಈಗ ವಿಡಿಯೋ ಮಾಡ್ಬೋದಲ್ಲ. ಫ್ರೀ ಮ್ಯೂಸಿಕ್ ಕೊಡ್ತಂತ ಮ್ಯೂಸಿಕ್. ಯೂಟ್ಯೂಬ್ ಚಾನಲ್ ಮ್ಯೂಸಿಕ್ ಬೇಕಾದ್ರೆ ರವಿ ಬಸೂರ್ ಮನೆ ಹತ್ರ ಬರಬೇಕು ಗೈಸ್. ಏನಾದ್ರು ಮಾಡ್ಕೊಡ್ತಾರೆ. ಸಣ್ಣ ಪುಟ್ಟದಕ್ಕೆ ಅಷ್ಟೆಲ್ಲ ಕಾಸು ಕಟ್ತಾರೆ ನಮ್ಮಂತವ್ರಿಗೆ ಕೇಳ್ತಾರ. ಗೈಸ್ ಈ ಏರಿಯಾ ಇದನ್ನ ಕಂಪ್ಲೀಟ್ಲಿ ಕೆರೆನ ಮುಚ್ಚಿ ಮಾಡಿರೋ ಏರಿಯಾ. ಎಂಥದ್ದು ಇಲ್ಲ, ಗುಡ್ಡಗಾಡು ಪ್ರದೇಶ. ಇಲ್ಲಿ ಗುಡ್ಡ ಐತೆ, ಕೆರೆ ಮುಚ್ಚಿರೋದಲ್ಲ. ಒಂದು ಟೈಮಲ್ಲಿ ಲೇಕ್ ಮಗ ಎಲ್ಲ ನೋಡಿದ್ರೆ ಅಷ್ಟು ದೊಡ್ಡದಾಗಿದೆ ಅಂದ್ರೆ ಹಂಗೆಲ್ಲ ಹೇಳೋಕ್ಕಾಗಲ್ಲ. ಇಷ್ಟೊಂದು ವಿಶಾಲವಾಗಿದೆ ಇದು ಒಂದು. ಇಲ್ಲಿ ಯಾಕಂದರೆ 2001 ಇರೋರೊಬ್ಬರು ಮನೆ ತೋರಿಸ್ತೀನಿ ಮಾನಿಗೆ. ಅದು 2000 ಸಾರಿ ಅವ್ರು ಹಿಂದಿನ ತಲೆಮಾರಿಂದ. ಇಲ್ಲಿ ಒಂದೇ ಒಂದು ಮನೆ ಇದ್ದಾಗಿಂದ ಇಟ್ ವಾಸ್ ಹಿಲ್ ಅಂತೆ, ಬೆಟ್ಟ ಅಂತೆ. ಇಲ್ಲೆಲ್ಲ ಕುರಿಗಳೆಲ್ಲ ಕಾಯೋರಂತೆ. ಗೈಸ್ ಫೈನಲಿ ರೂಮಿಗೆ ಬಂದ್ವಿ. ರವಿ ಬಸೂರ್ ಮನೆ ತೋರಿಸಿದ್ರು ಗೈಸ್. ನನ್ನ ಹುಡುಗ ಅವ್ನು ತೋರಿಸಿದ್ನಲ್ಲ, ಅದೊಂಥರ ಖುಷಿ ಆಗೋಗ್ಬಿಡ್ತು ನೋಡಿದ ತಕ್ಷಣ. ರವಿ ಬಸೂರ್ ಮನೆಯದು ಒಂದು ಫ್ಯೂಚರ್ಲಿ ಒಂದು ವಿಡಿಯೋ ಮಾಡೋಣ ತಡ್ರಿ, ನೋಡೋಣ. ಅಯ್ಯಪ್ಪ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ನನ್ನ ಲೈಫ್ನ ನೋಡ್ಕೊಳ್ತಾ ಬನ್ನಿ. ಮತ್ತು ಮೇನ್ ಚಾನಲ್ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಗೈಸ್. ಆಲ್ರೆಡಿ ಒಂದು ಅಪ್ಲೋಡ್ ಮಾಡಿದ್ದೀನಿ, ಯಾರು ನೋಡಿಲ್ಲ ಅಲ್ಲೂ ಹೋಗಿ ನೋಡಿ. ಮತ್ತು ನೆಕ್ಸ್ಟ್ ವೀಕು ಒಳ್ಳೆ ಕ್ರೇಜಿ ಕಂಟೆಂಟ್ ಬರುತ್ತೆ ಮೇನ್ ಚಾನಲಿಗೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೇನ್ ಚಾನಲ್ಗೂ ಹೋಗಿ ನೋಡಿ. ಇಷ್ಟೇ, ಬಾಯ್ ಬಾಯ್.